ಕುಳಿತುಕೊಳ್ಳಿ. ಅಲ್ಲಲ್ಲ, ನೆನಪಿರಲಿ ಪಂಡಿತ ರಾಮಕೃಷ್ಣ, ನೀನು ನನ್ನ ಶರಣಾಗತ. ನನ್ನ ಚರಣದ ಬಳಿ ನೀನು ಕುಳಿತುಕೊಳ್ಳಬೇಕು. ಇಲ್ಲ. ಹೌದು, ಕೆಳಗೆ. ಒಂದು ಕೆಲಸ ಮಾಡು ಪಂಡಿತ ರಾಮಕೃಷ್ಣ. ಅಲ್ಲಿ ಲೇಖನಿ ಹಾಗೂ ಶಾಯಿ ಇದೆ, ಅದನ್ನು ತೆಗೆದುಕೊಂಡು ಬಾ. ನಿಲ್ಲು. ಅಲ್ಲಿ ಒಂದು ಖಾಲಿ ಸಂದೇಶ ಪತ್ರವಿದೆ, ಅದನ್ನು ತೆಗೆದುಕೊಂಡು ಬಾ. ಈಗ ನಾನು ಹೇಳುವುದನ್ನು ಆ ಪತ್ರದಲ್ಲಿ ಬರೆ. ಹೇಳಿ ಗುರುಗಳೇ. ಬರೀ, ನನ್ನ ಪ್ರೀತಿಯ ರಾಜಕುಮಾರಿ ಜಗನ್ಮೋಹಿನಿಗೆ ಪ್ರಣಾಮಗಳು. ಹೇಳುವುದನ್ನು ಬರೀ. ಆಗಲಿ. ಪ್ರೀತಿಯ ರಾಜಕುಮಾರಿ ಜಗನ್ಮೋಹಿನಿಯವರೇ, ನೀವು ಮಹಾರಾಜ ಕೃಷ್ಣದೇವರಾಯರನ್ನು ಎಷ್ಟೊಂದು ಪ್ರೀತಿಸುತ್ತೀರಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಗುರುಗಳೇ, ಇದು ಪಂಡಿತ ರಾಮಕೃಷ್ಣ ಹೇಳಿದ್ದನ್ನು ಸುಮ್ಮನೆ ಬರೀ. ನಾನು ಹೇಳುವುದೇನೆಂದರೆ, ಇಬ್ಬರಿಗೂ ಇಷ್ಟವಿದೆ. ಅಂದರೆ ಮಹಾರಾಜರು ಕೂಡ ನಿಮ್ಮನ್ನು ಇಷ್ಟಪಡುತ್ತಾರೆ. ಗುರುಗಳೇ, ಇದೆಲ್ಲ ರಾಮ, ಪತ್ರವನ್ನು ಬರೀ. ಮಹಾರಾಜರು ನಿಮ್ಮ ವಿರಹಾಗ್ನಿಯಲ್ಲಿ ಬೆಂದು ಹೋಗುತ್ತಿದ್ದಾರೆ. ನನಗೆ ಈ ದುಃಖವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದಲೇ ನಾನು ನಿಮಗೆ ಈ ಪತ್ರವನ್ನು ಬರೆಯುತ್ತಿದ್ದೇನೆ. ಆದರೆ ಗುರುಗಳೇ, ಪಂಡಿತ ರಾಮಕೃಷ್ಣ, ಮರೆಯಬೇಡ, ನೀನು ರಾಜದ್ರೋಹವನ್ನು ಮಾಡಿರುವೆ. ಅದಕ್ಕೆ ಮೃತ್ಯುದಂಡವೇ ಆಗುವುದು. ಹಾಗಾಗಿ ನಾನು ಹೇಳಿದ ಹಾಗೆ ಮಾಡು, ಇಲ್ಲವಾದರೆ ಪರಿಣಾಮವನ್ನು ಎದುರಿಸಲು ಸಿದ್ಧನಾಗು. ಹಾ, ಸರಿ, ನಾನು ಬರೆಯುತ್ತೇನೆ. ನೀವು ಹೇಳಿ. ಬರಿ. ರಾಜಕುಮಾರಿ ಜಗನ್ಮೋಹಿನಿಯವರೇ, ನಾನು ನಿಮಗೆ ಅತ್ಯಂತ ಹರ್ಷದಿಂದ ಸೂಚಿಸುವುದೇನೆಂದರೆ, ಮಹಾರಾಜರು ಮಹಾಜ್ಞಾನಿ, ಮಹಾಪಂಡಿತ, ಮಹಾ ತಪಸ್ವಿ, ಪರಮ ಪೂಜನೀಯ ರಾಜಗುರು ತಾತಾಚಾರ್ಯರ ಷಷ್ಠಪೂರ್ತಿ ವಿವಾಹವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ಈಗ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ವಿಜಯನಗರಕ್ಕೆ ಬಂದು ಈ ಆಚರಣೆಯಲ್ಲಿ ಭಾಗವಹಿಸಬೇಕೆಂಬುದು. ಹಾಗೂ ರಾಜಕುಮಾರಿಯವರೇ, ಇದೇ ನಮಗೆ ಅತ್ಯಂತ ಸರಿಯಾದ ಸಂದರ್ಭ. ನಮ್ಮ ಜ್ಯೋತಿರ್ವಿಜ್ಞಾನದ ಪ್ರಕಾರ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಹಾಗೂ ಮಹಾರಾಜರ ವಿವಾಹವಾಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿವೆ. ಜೀವನ ಏನೋ ನಿಮ್ಮದೇ, ಎಲ್ಲಾ ವಿಷಯವೂ ನಿಮಗೆ ತಿಳಿದಿದ್ದರೂ ನೀವು ನಿಮ್ಮ ಪ್ರಾಣವನ್ನು ಸಂಕಟದಲ್ಲಿ ಏಕೆ ಸಿಲುಕಿಸಿಕೊಳ್ಳುತ್ತಿರುವಿರಿ? ನಿನಗೆ ಕೊಟ್ಟಿರುವ ಕಾರ್ಯವನ್ನಷ್ಟೇ ಮಾಡು ಪಂಡಿತ ರಾಮಕೃಷ್ಣ. ಈ ಪತ್ರದ ಪರಿಣಾಮ ಏನೆಂಬುದು ನಮಗೆ ಚೆನ್ನಾಗಿ ತಿಳಿದಿದೆ. ಸರಿ ಸರಿ, ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಬರೀ. ರಾಜಕುಮಾರಿ ಜಗನ್ಮೋಹಿನಿಯವರೇ, ನಾನು ಮಹಾರಾಜರ ಜೊತೆ ನಿಮ್ಮ ವಿವಾಹವಾಗುವುದಕ್ಕೆ ಎಲ್ಲ ಸಹಕಾರವನ್ನು ನೀಡುವೆ. ಏಕೆಂದರೆ ಇಬ್ಬರು ಪ್ರೇಮಿಗಳನ್ನು ಸೇರಿಸುವುದು ಅತ್ಯಂತ ಪುಣ್ಯದ ಕಾರ್ಯವಾಗಿರುತ್ತದೆ. ಧನ್ಯವಾದಗಳು. ಧನ್ಯವಾದಗಳು. ಆಯ್ತು ಗುರುಗಳೇ. ಕೆಳಗೆ ಹೆಸರನ್ನೂ ಬರೀ. ಹಾ ಸರಿ, ನಿಮ್ಮ ಹೆಸರು ಬರೆಯುತ್ತೇನೆ. ಇಲ್ಲ, ಬರೀ. ಹಾ, ನಿಮ್ಮ ಶ್ರೇಯೋಭಿಲಾಷಿ. ನಿಮ್ಮ ಶ್ರೇಯೋಭಿಲಾಷಿ ಪಂಡಿತ.
ರಾಮಕೃಷ್ಣ. ರಾಮ್ ಬರೀ ಹೀಗೆ ಬರೆದರೆ ನಾನು ಸತ್ತು ಹೋಗುತ್ತೇನೆ. ನೀನು ಹೇಗಿದ್ದರೂ ಸಾಹಿತ್ಯ ಪಂಡಿತ ರಾಮಕೃಷ್ಣ. ಪತ್ರದ ಕೊನೆಯಲ್ಲಿ ನಿನ್ನ ಸಹಿಯನ್ನು ಮಾಡು. ಇಲ್ಲ ಇಲ್ಲ, ನಾನು ಸಹಿ ಮಾಡುವುದಿಲ್ಲ, ನಾನು ಸಹಿ ಮಾಡುವುದಿಲ್ಲ. ಸರಿ, ಹಾಗಾದ್ರೆ ನಾವು ಮಹಾರಾಜರ ಬಳಿ ಗುರುಗಳೇ, ಹೋಗ್ತೇವೆ. ಹಾಗೆ ಮಾಡಬೇಡಿ, ದಯವಿಟ್ಟು ಹಾಗೆ ಮಾಡಬೇಡಿ, ಹೋಗಬೇಡಿ. ಹಾಗಾದ್ರೆ ಸಹಿಯನ್ನು ಮಾಡು. ಗುರುಗಳೇ, ಸಾಕ್ಷಾತ್ ಇದು ನನ್ನ ಮೃತ್ಯು ಪತ್ರ. ಇದರ ಮೇಲೆ ನಾನು ಹೇಗೆ ಸಹಿ ಹಾಕಲಿ? ಪಂಡಿತ ರಾಮಕೃಷ್ಣ, ನಾನು ನಿನಗೆ ಸ್ವಲ್ಪ ಸಮಯವನ್ನು ನೀಡುತ್ತೇನೆ, ಅದನ್ನು ಬಳಸಿಕೋ. ನೋಡು, ನಾನು ಮಹಾರಾಜರ ಬಳಿ ಈ ಕೂಡಲೇ ಹೋಗಿ ನಿನ್ನ ಬಗ್ಗೆ ಹೇಳಿದರೆ ನೀನು ಈಗಲೇ ಸತ್ತು ಹೋಗುವೆ. ನಾನು ಹೇಳಿದ್ದನ್ನು ಕೇಳು, ಪತ್ರದಲ್ಲಿ ಸಹಿಯನ್ನು ಮಾಡು. ಈ ಭಯ, ಚಿಂತೆ ಎಲ್ಲವನ್ನು ಬಿಟ್ಟು ಬಿಡು. ನಾನು ಹೇಳಲಿಲ್ಲವೇ, ನೀನೀಗ ನಮ್ಮ ಶರಣಾರ್ಥಿ. ಈಗೆಲ್ರು ಈಗ 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 ಅಂತ ಕೇಳಿದ್ರೆ ಏನ್ ಹೇಳೋದು? ಈಗ ಗುರುಗಳಂತೂ ನನ್ನ ಕೈಗೊಂಬೆ ತರ ಆಡಿಸ್ತಿದ್ದಾರೆ. ಆದ್ರೆ ಈಗೆಲ್ಲ ನೀವು ಶಾಂತರಾಗಿ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನೀವೆಲ್ಲರೂ ಸುಮ್ಮನಿರ್ಬೇಕು. ಗುರುಗಳ ಕೈಯಿಂದ ನಾನು ಏನೋ ಉಪಾಯ ಮಾಡಿ ತಪ್ಪಿಸ್ಕೊಳ್ತೀನಿ. ಆದ್ರೆ ಅಲ್ಲಿವರೆಗೂ ನೀವು 3 ಜನ ಗೋವಿಂದನಿಗೆ ಈ ವಿಷಯ ಹೇಳ್ಬೇಡಿ. ಹಾ, 3 ಅಲ್ಲ, 4 ಜನ. ದನಿಮನಿ, ಹೇಳಿ ಗುರುಗಳೇ. ದನಿಮನಿ, ಹೊರಡಿ. ಶೀಘ್ರಾತಿ ಶೀಘ್ರವಾಗಿ ಹೋಗಿ ಈ ಪತ್ರವನ್ನು ಜಗನ್ಮೋಹಿನಿಯವರಿಗೆ ತಲುಪಿಸಿ. ನಿಮ್ಮ ಆಜ್ಞೆಯಂತೆ ಆಗಲಿ ಗುರುಗಳೇ. ಪಂಡಿತ ರಾಮಕೃಷ್ಣ, ನೀನೀಗ ಎಂತಹ ಸಮಸ್ಯೆಯಲ್ಲಿ ಸಿಲುಕಿರುವೆ ಎಂದರೆ ಇದರಿಂದ ನಿನ್ನ ಕೊನೆಯಾಗುವುದು ಖಂಡಿತ. ಹಾಗೂ ನಾವು ನೀನು ಕೊನೆಯಾಗುವುದನ್ನು ನೋಡಿ ಸಂತಸ ಪಡುತ್ತೇವೆ. ಆದ್ರೆ ನೀವು ಯೋಚನೆ ಮಾಡಬೇಡಿ ಭಾವ, ಯಾಕಂದ್ರೆ ನಾವು 4 ಜನ ಯಾರಿಗೂ ಏನು ಹೇಳಲ್ಲ. ಮತ್ತೆ ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ಯಾವ ವಿಷಯ? ಅದೇನಂದ್ರೆ ನೀವು ರಾಜ್ಕುಮಾರಿ ಜಗನ್ಮೋಹಿನಿಯವರ ಮದುವೆನ ಮಹಾರಾಜರ ಜೊತೆ ಮಾಡೋಕ್ ಸಹಾಯ ಮಾಡೋದು. ನೋಡು ನಿನ್ನ ಮೂರ್ಖ ತಮ್ಮನ, ಯಾವಾಗ ಕೇಳ್ಬೇಕೋ ಅವಾಗ ಕೇಳೋದಿಲ್ಲ, ಯಾವಾಗ ಕೇಳಿಸ್ಕೋಬಾರ್ದು ಅವಾಗ ಸ್ಪಷ್ಟವಾಗಿ ಕೇಳಿಸ್ಕೋತಾನೆ. ಯಾರ್ ಭಾವ ಇದ ಹೇಳಿ? ಲಾಮನ್ ಭಾವ ಇದ, ಅದನ್ನು ಮಲ್ತ್ ಹೋದ್ನಾ? ನೋಡು ನೋಡು ಗೋವಿಂದ, ನಾವು ಯಾವ ಪತ್ರದ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ. ಇಲ್ಲ 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 ಇಲ್ಲ, ನಾವಂತೂ ಹುಡುಗಿ, ಹಾ ಹುಡುಗಿ, ಪಾತ್ರೆ ಪಾತ್ರೆ ಪಾತ್ರೆ, ನಾವಂತೂ ತುಪ್ಪದ ಪಾತ್ರೆ ಬಗ್ಗೆ ಮಾತಾಡ್ತಿದ್ವಿ. ಅದೇನಂದ್ರೆ ರಾಜ್ಕುಮಾರಿ ಜಗನ್ಮೋಹಿನಿಯವರು ಭಾಸ್ಕರನಿಗಾಗಿ ದೇಸಿ ತುಪ್ಪ ತರುತ್ತಿರುವರು. ಹಾ, ಅಪ್ಪ, ನಿಮ್ ಸುಳ್ಳಲ್ಲಿ ನನ್ನನ್ನ ಯಾಕೆ ಸೇರ್ಸ್ಕೋತಾ ಇದ್ದೀರಾ? ಇಲ್ಲ ಭಾವ, ನೀವು ಆ ರಾಜ್ಕುಮಾರಿಗೆ ಬರ್ದಿದ್ ಪತ್ರದ ಬಗ್ಗೆನೆ ಮಾತಾಡ್ತಾ ಇದ್ರಿ, ಮಹಾರಾಜರ ಜೊತೆ ಅವ್ರ ಮದ್ವೆ ಮಾಡ್ಸೋದಿಕ್ಕೆ. ಆದ್ರೆ ನೀವು ಚಿಂತೆ ಮಾಡಬೇಡಿ, ಯಾಕಂದ್ರೆ ರಾಜ್ಕುಮಾರಿ ಜಗನ್ಮೋಹಿನಿ ಅವ್ರ ಮದ್ವೆನ ಮಹಾರಾಜರ ಜೊತೆ ಮಾಡ್ಸೋದಿಕ್ಕೆ ನಾನ್ ನಿಮಗೆ ಸಹಾಯ ಮಾಡ್ತೀನಿ. ನೋಡು ಗೋವಿಂದ, ನನ್ನ ಪ್ರೀತಿಯ ಭಾಮೈದ, ಭಾವ ಏನ್ ನುಲಿತಾ ಇದ್ಯಾ? ಮೊದಲು ನನ್ನ ಮಾತು ಕೇಳು. ನೀನು ನನಗೆ ಸಹಾಯ ಮಾಡ್ಬೇಕು ಅಂತಿದ್ಯಾ ತಾನೆ? ಹಾಗಿದ್ರೆ ಸುಮ್ಮನಿರ್ಬೇಕು. ಬಾಯಿ ಮೇಲೆ ಬೆರಳಿಟ್ಕೋ, ಇಟ್ಕೋ. ಹಾ, ಹೀಗೇನೆ, ಯಾರ ಹತ್ರನೂ ಏನೂ ಹೇಳ್ಬೇಡ, ಹೀಗೆ ಇರ್ಬೇಕು. ಕೈ ಮುಗಿದ್ ಕೇಳ್ಕೊತೀನಿ. ನೋಡಿ, ನಮ್ ಗೋವಿಂದ ಯಾರಿಗೂ ಏನನ್ನೂ ಹೇಳಲ್ಲ. ನೀನ್ ಹೇಳ್ದಂಗಾದ್ರೆ ಒಳ್ಳೇದು. ಭಾವ, ನಾನು ಯಾರಿಗೂ ಮಹಾರಾಜರೇ, ಹೇಳಿ ಮಹಾರಾಣಿಯರೇ. ಮಹಾರಾಜರೇ, ನೀವೇನೋ ಮರೆತಿದ್ದೀರಿ. ಏನು ಮರೆತಿದ್ದೇವೆ?
ಗುರುಗಳ ಷಷ್ಠಿ ಪೂರ್ತಿಯ ಮೊದಲು ಏನಿದೆ? ಏನಿದೆ? ದೀಪಾವಳಿ. ಸರಿಯಾಗಿ ಹೇಳಿದ್ರಿ ಮಹಾರಾಜರೇ. ನೀವು ಗುರುಗಳ ಷಷ್ಠಿ ಪೂರ್ತಿಯ ವಿವಾಹದ ಘೋಷಣೆಯಂತೂ ಮಾಡಿದಿರಿ, ಆದರೆ ದೀಪಾವಳಿಯ ಉತ್ಸವದ ಘೋಷಣೆಯಂತೂ ಮಾಡಲೇ ಇಲ್ಲ. ಸತ್ಯ ಹೇಳಿದಿರಿ. ನಮ್ಮನ್ನು ಕ್ಷಮಿಸಿ, ಕ್ಷಮೆ ಇರಲಿ. ಅಲ್ಲದೆ ನೀವಿದನ್ನು ನೆನಪಿಸಿದ್ದಕ್ಕೆ ಧನ್ಯವಾದಗಳು. ಮಹಾರಾಜರೇ, ನಮಗೆ ಅಮ್ಮ ಹಾಗೂ ಶಾರದಾ ನೆನಪಿಸಿದ್ದು ಮತ್ತು ಅವರು ನಿಮಗೂ ನೆನಪಿಸಲು ಹೇಳಿದರು. ಅಮ್ಮ ಹಾಗೂ ಶಾರದರೆ? ಹೌದು ಒಳ್ಳೆ. ಮಹಾರಾಜರೇ, ನಾವಂತೂ ಅತ್ಯಂತ ಪ್ರಸನ್ನರಾಗಿದ್ದೇವೆ. ಇದೇ ಸಂತೋಷದಲ್ಲಿ ಮೊಲ ತಿಂದು ಬಿಟ್ಟಿರುವ ಗಜರಿಯ ಹಲ್ವವನ್ನು ನಾವೀಗಲೇ ಮಾಡಿ ತರುತ್ತೇವೆ. ಹೋಗಿ ಮಾಡುತ್ತೇನೆ ಮಹಾರಾಣಿ. ಆದರೆ ನೀವೇಕೆ ನಗುತ್ತಿದ್ದೀರಿ ಮಹಾರಾಣಿ ಚಿನ್ನಾದೇವಿ? ನಾವು ಮೊಲ ತಿಂದು ಬಿಟ್ಟ ಗಜರಿಯ ಹಲ್ವ ತಿನ್ನಲು ಸಾಧ್ಯವೇ? ಅವರನ್ನು ತಡೆಯಿರಿ, ಹೋಗಿ. ಸರಿ, ದಯವಿಟ್ಟು. ಮಹಾಮಂತ್ರಿಗಳೇ, ನಾವು ಅತ್ಯಂತ ಪ್ರಸನ್ನರಾಗಿದ್ದೇವೆ. ಇದಂತೂ ಸಂತೋಷದ ವಿಷಯ ರಾಜಕುಮಾರಿ ಜಗನ್ಮೋಹಿನಿಯವರೇ. ನಮಗೂ ಹೇಳಿ, ನಿಮ್ಮ ಸಂತೋಷಕ್ಕೆ ಕಾರಣವೇನೆಂದು. ಈ ಪತ್ರದಿಂದಾಗಿ. ಪಂಡಿತ ರಾಮಕೃಷ್ಣ. ಪಂಡಿತ ರಾಮಕೃಷ್ಣರು ಯಾವುದೇ ಕೆಲಸವನ್ನು ತೆಗೆದುಕೊಂಡರೆ ಅದನ್ನು ಪೂರ್ತಿ ಮಾಡದೆ ಬಿಡುವುದಿಲ್ಲ ಎನ್ನುವುದಕ್ಕೆ ಇಡೀ ವಿಶ್ವವೇ ಸಾಕ್ಷಿಯಾಗಿದೆ. ಮಹಾಮಂತ್ರಿಗಳೇ, ನಾವು ಶೀಘ್ರವೇ ವಿಜಯನಗರಕ್ಕೆ ಹೊರಡಬೇಕು. ಆದರೆ ರಾಜಕುಮಾರಿ, ಒರಿಸ್ಸಾ ರಾಜರಾದ ನಿಮ್ಮ ತಂದೆಯವರು ಹೊರದೇಶಕ್ಕೆ ಹೋಗಿದ್ದಾರೆ. ನಮ್ಮ ಪ್ರಕಾರ ಅವರಿಗಾಗಿ ಕಾಯುವುದೇ ಒಳ್ಳೆಯದು. ಇಲ್ಲ ಮಹಾಮಂತ್ರಿಗಳೇ, ನಿಮಗೆ ತಿಳಿದಿದೆ ನಮ್ಮ ತಂದೆಯವರು ಕೃಷ್ಣದೇವರಾಯರ ಬಗ್ಗೆ ಯಾವ ಅಭಿಪ್ರಾಯವನ್ನು ಹೊಂದಿದ್ದಾರೆಂದು. ಅವರನ್ನು ವಿವಾಹವಾಗಲು ನಮ್ಮ ತಂದೆಯವರು ಎಂದೂ ಒಪ್ಪುವುದಿಲ್ಲ. ನಾವು ಅತಿ ಶೀಘ್ರ ವಿಜಯನಗರಕ್ಕೆ ಹೋಗಬೇಕು. ಆಗಲಿ ರಾಜಕುಮಾರಿಯವರೇ, ನಿಮ್ಮ ಇಚ್ಛೆಯಂತಾಗಲಿ. ಪ್ರಣಾಮ ಮಹಾರಾಜರೇ, ನೀವು ನನ್ನನ್ನು ಕರೆದಿರಾ? ಹೌದು ಪಂಡಿತ ರಾಮಕೃಷ್ಣರೇ, ನಮಗೆ ನಮ್ಮ ಮಹಾರಾಣಿಯರು ಎಲ್ಲ ಹೇಳಿದ್ದಾರೆ. ಏನು ಹೇಳಿದರು ಮಹಾರಾಜರೇ? ಅವರಿಗೆ ಯಾರು ಹೇಳಿದರು? ಶಾರದಾದೇವಿ ಹಾಗೂ ಅಮ್ಮ. ಈಗಷ್ಟೇ ಸುಮ್ಮನಿರಿ ಅಂತ ಹೇಳಿ ಬಂದಿದ್ದೆ. ಏನು ಮಹಾರಾಜರೇ, ನಾನು ಎಲ್ಲವನ್ನು ಹೇಳುತ್ತೇನೆ. ಹಾಗಿದ್ದರೆ ಎಲ್ಲವನ್ನೂ ಹೇಳಿ. ನನ್ನ ಬಳಿ ಯಾವುದೇ ದಾರಿ ಇರಲಿಲ್ಲ. ಆ ಪತ್ರವಂತೂ. ಆಹಾ, ಪಂಡಿತ ರಾಮಕೃಷ್ಣ, ಬಹಳ ಚಾಣಕ್ಯ ನೀನು. ಎಲ್ಲವನ್ನು ನೀವೇ ನಿರ್ಧಾರ ಮಾಡಿ ಈಗ ಏನೂ ತಿಳಿಯದಂತೆ ನಟಿಸುತ್ತಿರುವಿರಲ್ಲ. ಪ್ರಣಾಮಗಳು ಮಹಾರಾಜರೇ. ನಾನೇನು ಮಾಡಿದ್ದೆ ಗುರುಗಳೇ? ನಳದಮಯಂತಿ? ಏನು ನಳದಮಯಂತಿ ಪಂಡಿತ ರಾಮಕೃಷ್ಣ? ಹೌದು, ನಳದಮಯಂತಿ. ನಳದಮಯಂತಿ ನಾಟಕ. ಹೌದು ಗುರುಗಳೇ, ನಳದಮಯಂತಿಯ ನಾಟಕ. ಸರಿಯಾಗಿ ಹೇಳಿದಿರಿ ಪಂಡಿತ ರಾಮಕೃಷ್ಣ. ಈಗ ಅದನ್ನು ಮಹಾರಾಜರಿಗೆ ಹೇಳಿ. ಸರಿ, ಏನು? ಅದೇ, ಈ ದೀಪಾವಳಿ ಹಬ್ಬದ ಪ್ರಯುಕ್ತ ನೀವು ನಳದಮಯಂತಿಯ ನಾಟಕದ ಆಯೋಜನೆ ಮಾಡಿರುವ ವಿಚಾರವನ್ನು ಪಂಡಿತ ರಾಮಕೃಷ್ಣ. ನಾನಾ? ಹೌದು, ನೀವೇ. ಯಾವಾಗ? ಎಂತಹ ಮಾತನಾಡುತ್ತಿರುವಿರಿ ಪಂಡಿತ ರಾಮಕೃಷ್ಣ? ಮುಗ್ಧರ ಹಾಗೆ ಏಕೆ ಆಡುತ್ತಿರುವಿರಿ? ಇಲ್ಲ ಗುರುಗಳೇ, ಆದರೆ ಪಂಡಿತ ರಾಮಕೃಷ್ಣರೇ, ನಳದಮಯಂತಿಯ ನಾಟಕ ಅದ್ಭುತ ವಿಚಾರ. ನಿಜಕ್ಕೂ ಅದ್ಭುತ. ನಿಮ್ಮಿಂದ ಇಂಥದ್ದೇ ಅಪೇಕ್ಷೆ ಇತ್ತು. ಅಂದರೆ ನಿಮಗೆ ಖುಷಿ? ಖಂಡಿತವಾಗಿಯೂ ಪ್ರಸನ್ನರಾಗಿದ್ದೇವೆ. ಹೌದೇ? ಆದರೆ ಮಹಾರಾಜರೇ, ಅಮ್ಮ ಹಾಗೂ ಶಾರದಾ ಮಹಾರಾಣಿಯರಿಗೆ ಏನು ಹೇಳಿದರು? ಅದೇ, ಪೂಜ್ಯ ಗುರುಗಳ ಷಷ್ಠಿ ಪೂರ್ತಿಯ ವಿವಾಹದ ಮುನ್ನ ದೀಪಾವಳಿಯೂ ಬರುತ್ತಿದೆ. ಇದನ್ನು ಪ್ರತಿ ವರ್ಷ ವಿಧಿವತ್ತಾಗಿ ಆಚರಿಸುತ್ತೇವೆ. ಆದರೆ ಈ ಬಾರಿ ಗುರುಗಳ ವಿವಾಹದ ಸಿದ್ಧತೆಯಲ್ಲಿ ಇದ್ದುದರಿಂದಾಗಿ ಇದರ ನೆನಪೇ ಬರಲಿಲ್ಲ. ಓಹೋ, ಈ ವಿಷಯನಾ?
ಮಹಾರಾಜರೇ, ನೀವು ನಿಶ್ಚಿಂತರಾಗಿರಿ. ಈ ವರ್ಷದ ಬಾಣ ಬಿರುಸುಗಳ ವ್ಯವಸ್ಥೆಯನ್ನು ನಾವು ಮಚಲಿಪಟ್ಟಣದಿಂದ ಮಾಡಿದ್ದೇವೆ. ಅದ್ಭುತ ಎಲ್ಲಿಂದ? ಅದು ಮಚಲಿಪಟ್ಟಣ ಮಹಾರಾಜರೇ. ಮಚಲಿಪಟ್ಟಣ? ಮಹಾರಾಜರೇ, ಈ ಸದ್ದು ಆಸ್ಥಾನದಿಂದ ಬರುತ್ತಿದೆ. ಮಹಾರಾಣಿಯವರಿಗೆ ಏನೂ ಆಗಿಲ್ಲ ತಾನೆ? ನಡೆಯಿರಿ. ರಾಜಕುಮಾರಿ ಜಗನ್ಮೋಹಿನಿ, ರಾಜಕುಮಾರಿ ನೀವಿಲ್ಲಿ? ಪ್ರಣಾಮಗಳು ಮಹಾರಾಜರೇ. ಪ್ರಣಾಮಗಳು. ನೀವು ಮತ್ತೆ ವಿಜಯನಗರದಲ್ಲಿ? ನಾವು ನಿಮ್ಮ ನೆರಳಿನ ಹಾಗೆ. ನೀವೆಲ್ಲಿರುವಿರೋ ನಾವು ಅಲ್ಲೇ ಇರುತ್ತೇವೆ. ಅದು ಮಹಾರಾಜರೇ, ನನ್ನ ಕಾಲು ಉಳುಕಿದೆ, ದಯವಿಟ್ಟು ಸಹಾಯ ಮಾಡಿ. ಆಗಲಿ. ನೀವು ಪ್ರತಿ ಬಾರಿ ವಿಜಯನಗರಕ್ಕೆ ಬಂದಾಗ ನಿಮ್ಮ ಕಾಲಿಗೆ ಉಳುಕು ಹೇಗೆ ಬರುತ್ತದೆಂದು ನಾವು ಯೋಚಿಸುತ್ತಿದ್ದೆವು. ಮಹಾರಾಜರೇ, ಮೊದಲು ನೀವು ನನಗೆ ಸಹಾಯ ಮಾಡಿ. ಆದರೆ ನಾವು ನಿಮಗೆ ಸಹಾಯ ಮಾಡಲು ಹೇಗೆ ಸಾಧ್ಯ? ಮಹಾರಾಜರೇ, ನೀವು ನಿಮ್ಮ ಕೈಯಾರೆ ನನ್ನನ್ನು ಎತ್ತಿಕೊಂಡು ಆ ಮಂಚದ ಮೇಲೆ ನನ್ನನ್ನು ಕೂರಿಸಿ ನೀವು ಆ ದಿನ ಸಹಾಯ ಮಾಡಿದ್ದೀರಲ್ಲ, ಹಾಗೆ. ಆಗಲಿ, ಒಂದು ಕ್ಷಣ ಬನ್ನಿ. ಪಂಡಿತ ರಾಮಕೃಷ್ಣರೇ, ಇಲ್ಲಿ ನೋಡಿ. ಪ್ರಣಾಮ ಚಿಕ್ಕ ಮಹಾರಾಣಿಯವರೇ. ಪ್ರಣಾಮ ದೊಡ್ಡ ಮಹಾರಾಣಿಯವರೇ. ರಾಮಕೃಷ್ಣರೇ, ನಾವು ಈಗಷ್ಟೇ ಅರಮನೆಯಲ್ಲಿ ಯಾರೋ ಕೂಗಿದ್ದನ್ನು ಕೇಳಿದೆವು. ಅದು ಅದೇನಿಲ್ಲ, ಅದು ಮಹಾಮಂತ್ರಿಗಳು ಕೂಗುತ್ತಿರುವುದು. ಮಂತ್ರಿಗಳೇ, ಮಹಿಳೆಯ ಧ್ವನಿಯಲ್ಲಿ. ದಾರಿ ಬಿಡಿ ರಾಮಕೃಷ್ಣರೇ, ನಾವು ನೋಡುತ್ತೇವೆ. ಮಹಾರಾಣಿಯವರೇ, ಅಲ್ಲಲ್ಲ, ಇದೇನು ಮಾಡುತ್ತಿದ್ದೀರಿ? ಒಂದು ಕ್ಷಣ ನಾವೇ ಸರಿ ಮಾಡುವೆವು. ಬೇಡ ಮಹಾರಾಜರೇ, ಈ ಕ್ಷಣ ನಮಗೆ ಬಹಳ ಅಮೂಲ್ಯ. ಇದು ಹೀಗೆ ಇರಲಿ ಬಿಡಿ. ಮತ್ತೆ ಮಹಾರಾಣಿ ಚಿನ್ನಾದೇವಿ, ಮಹಾರಾಣಿ ತಿರುಮಲಾಂಬ, ಅದು ಮಹಾರಾಣಿಯರೇ, ರಾಜಕುಮಾರಿಯ ಕಾಲಿಗೆ ಉಳುಕಾಗಿತ್ತು. ಅದಕ್ಕೆ ನಾವು ಅವರಿಗೆ. ರಾಜಕುಮಾರಿಗೆ ನಿಮ್ಮನ್ನು ನೋಡಿದ ಕೂಡಲೇ ಏಕೆ ಕಾಲು ಉಳುಕುವುದು? ಅದೇ ಪ್ರಶ್ನೆಯನ್ನು ನಾವು ಕೇಳುತ್ತಿದ್ದೆವು. ಆದರೆ ಪ್ರಶ್ನೆ ಏನೆಂದರೆ ಮಹಾರಾಜರೇ, ರಾಜಕುಮಾರಿ ಜಗನ್ಮೋಹಿನಿ ಅವರು ನಮ್ಮ ಅರಮನೆಯಲ್ಲಿ ಏನು ಮಾಡುತ್ತಿರುವರು ಮಹಾರಾಜರೇ? ಹೇಳಿ. ನೀವಿಲ್ಲಿಗೆ ಬರಲು ನಿಮಗೆ ಆಮಂತ್ರಣ ಯಾರು ನೀಡಿದರು? ನಮಸ್ಕಾರ ಅಕ್ಕ. ಈ ಬಾರಿ ನಾವು ಗುರುಗಳ ಷಷ್ಠಿಪೂರ್ತಿಯ ವಿವಾಹದಲ್ಲಿ ಪಾಲ್ಗೊಳ್ಳಲು ಬಂದಿದ್ದೇವೆ. ನಿಮ್ಮನ್ನು ಇಲ್ಲಿ ಯಾರು ಕರೆದದ್ದು? ಅರಿಕೆ ಮಾಡಿಕೊಳ್ಳುವುದೇನೆಂದರೆ ವಿಜಯನಗರಕ್ಕೆ ಬಂದು ಈ ಆಚರಣೆಯಲ್ಲಿ ಭಾಗವಹಿಸಬೇಕೆಂಬುದು. ನಿಮ್ಮ ಶ್ರೇಯೋಭಿಲಾಷಿ ಪಂಡಿತ ರಾಮಕೃಷ್ಣ.
ಈಗ ನಿನಗೆ ಖಂಡಿತ ಮೃತ್ಯುದಂಡವಾಗುವುದು ರಾಮ.